ಗುಡಿಬಂಡೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮಿನಿ ಕ್ರೀಡಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಆಯೋಜಿಸಿದ್ದ 78ನೇ ಸ್ವಾತಂತ್ರ್ಯ ದಿನಾಚರಣೆ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ನೇತಾಜಿ, ಭಗತ್ ಸಿಂಗ್ ಸೇರಿದಂತೆ ಅನೇಕ ಮಹನೀಯರ ಪ್ರಾಣತ್ಯಾಗದಿಂದ ನಾವೆಲ್ಲರೂ ಸ್ವಾತಂತ್ರ್ಯ ಅನುಭವಿಸುತ್ತಿದ್ದೇವೆ. ಆದರೆ ಅವರ ನೆನಪಿನಲ್ಲಿ ಆಚರಿಸುವ ದಿನಾಚರಣೆ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿದ್ದೇವೆ ಎಂದರು. ಜನವರಿ 1 ಹೊಸ ವರ್ಷದ ಆಚರಣೆ ಮಧ್ಯರಾತ್ರಿ 12 ಗಂಟೆಗೆ ವಿಜೃಂಭಣೆಯಿಂದ ಪಟಾಕಿ ಸಿಡಿಸಿ ಲಕ್ಷಾಂತರ ಮಂದಿ ಕೇಕ್ ಕತ್ತರಿಸಿ ಆಚರಣೆ ಮಾಡುತ್ತಾರೆ. ಆದರೆ ಸ್ವಾತಂತ್ರ್ಯ ದಿನಾಚರಣೆಗೆ ನಿರ್ಲಕ್ಷ್ಯ ಏಕೆ ತೋರುತ್ತಾರೆ? ಪ್ರತಿಯೊಬ್ಬರೂ ಎಲ್ಲಾ ಹಬ್ಬಗಳಿಗಿಂತ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲು ಮುಂದಾಗಬೇಕು ಎಂದು ಮನವಿ ಮಾಡಿದರು. ಇಂಥ ಎಷ್ಟೋ ಮಹನೀಯರನ್ನು ಸ್ಮರಿಸುವಂತ ದಿನ ಇವತ್ತು. ಅವರ ಒಂದು ಪ್ರಾಣತ್ಯಾಗದಿಂದ ನಾವು ಇಲ್ಲಿ ಸ್ವತಂತ್ರವಾಗಿ ವೇದಿಕೆ ಮೇಲೆ ಮಾತನಾಡುವಂತ ಅವಕಾಶ ಸಿಕ್ಕಿದೆ. ಇಂಥದನ್ನು ನಾವು ಅರಿಯಬೇಕು, ಇದನ್ನು ಮುಂದಿನ ದಿವಸ ಸರಿಮಾಡ್ಕೋಬೇಕು ಅಂತ ನನ್ನ ತಮಗೆ ಮನವಿ. ಹೀಗೆ ಆದರೆ ಮುಂದಿನ ದಿನದಲ್ಲಿ ಮಹತ್ವನೇ ಹೋಗುತ್ತೆ ಅಂತ ನನಗಿರುವಂತ ನಂಬಿಕೆ. ದಯವಿಟ್ಟು ಇಲ್ಲಿರೋ ಸಾರ್ವಜನಿಕರು ಇರಬಹುದು, ಎಲ್ಲ ವರ್ಗದ ಜನರಿಗೆ ನನ್ನ ಮನವಿ, ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಗಸ್ಟ್ 15 ಏನ್ ನಾವೆಲ್ಲ ಜನವರಿ 1 ಮಧ್ಯರಾತ್ರಿ ಕೇಕ್ ಅದಲ್ಲ, ಈ ಒಂದು ಆಗಸ್ಟ್ 15 ಅದಕ್ಕಿಂತ ಹೆಚ್ಚಾಗಿ ಅರ್ಥಪೂರ್ಣವಾಗಿ ಸಡಗರದಿಂದ ಆಚರಿಸಬೇಕು ಅಂತ ನನ್ನ ಮನವಿ ತಮಗೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕ ಡಾಕ್ಟರ್ ನಯಾಜ್ ಮಾತನಾಡಿ, ಹಿಂದೂಗಳಿಗೆ ದಸರಾ, ಮುಸ್ಲಿಮರಿಗೆ ರಂಜಾನ್, ಕ್ರಿಶ್ಚಿಯನ್ನರಿಗೆ ಕ್ರಿಸ್ಮಸ್, ಹೀಗೆ ಪ್ರತಿಯೊಂದು ಧರ್ಮಕ್ಕೂ ಒಂದೊಂದು ಹಬ್ಬವಿರುತ್ತದೆ. ಆದರೆ ಇಡೀ ಭಾರತದ ಜನರು ಆಚರಿಸುವ ಏಕೈಕ ಹಬ್ಬ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಆಗಿದೆ. ಆದರೆ ಈ ರೀತಿಯ ಹಬ್ಬಗಳು ಕೇವಲ ಸರ್ಕಾರಿ ಅಧಿಕಾರಿಗಳು, ಶಾಲಾ ಕಾಲೇಜುಗಳಿಗೆ ಮಾತ್ರ ಸೀಮಿತ ಎಂಬಂತಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಒಂದು ಜಾತಿಯ ಬಗ್ಗೆ ಮಾತನಾಡಿದರೆ ರಕ್ತಪಾತಗಳೇ ನಡೆಯುತ್ತವೆ. ಅದೇ ದೇಶದ ಬಗ್ಗೆ ಮಾತನಾಡಿದರೆ ಯಾರೂ ತಲೆಗೆಡಿಸಿಕೊಳ್ಳುವುದಿಲ್ಲ. ಜಾತಿ, ಧರ್ಮ ಎಲ್ಲವನ್ನೂ ಬಿಟ್ಟು ನಾವೆಲ್ಲರೂ ಭಾರತೀಯರು ಎಂಬ ಮನೋಭಾವ ಬೆಳೆಸಿಕೊಂಡಾಗ ನಿಜವಾದ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿದಂತಾಗುತ್ತದೆ ಎಂದರು. ಮುಸ್ಲಿಮರಿಗೆ ರಂಜಾನ್ ಹಬ್ಬ, ಕ್ರಿಶ್ಚಿಯನ್ರಿಗೆ ಮತ್ತೊಂದು ಹಬ್ಬ, ಆದರೆ 125 ಕೋಟಿ ಜನರಿಗೆ ಯಾವ್ದಾದ್ರು ಹಬ್ಬ ಇದೆ ಅಂತಂದ್ರೆ ಅದು ಏಕೈಕ ಹಬ್ಬ, ಅದು ರಾಷ್ಟ್ರೀಯ ಹಬ್ಬ, ಸ್ವತಂತ್ರ ದಿನಾಚರಣೆ ಹಬ್ಬ ಮಾಡ್ತಾರೆ. ಇನ್ನು ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಮುಖ್ಯ ಬೀದಿಯಲ್ಲಿ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಜಾಥಾ ನಡೆಸಿದರು. ಬಳಿಕ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಪಥಸಂಚಲನ, ಬ್ಯಾಂಡ್ ಸೆಟ್ ಹಾಗೂ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಗಳಿಗೆ ನೃತ್ಯ ರೂಪಕಗಳನ್ನು ಪ್ರದರ್ಶನ ಮಾಡಿದ್ದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದಿತು. ಈ ವೇಳೆ ತಾಲೂಕು ಮಟ್ಟದ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.